Hello students, welcome back to chemistry class. So today, we start with the second lesson, that is structure of atom. Okay. The idea of atom was long before. The existence of atom has been proposed since the time of early Indian and Greek philosophers. So ನಮಗೆಲ್ಲ ಗೊತ್ತಿದೆ, ಸೊ ಇಂದಿನ ಕಾಲದಲ್ಲಿ ಅಬೌಟ್ 400 ಬಿ ಸಿನಲ್ಲಿ, ಸೊ ಅಬೌಟ್ 400 ಬಿ ಸಿ ಕ್ರಿಸ್ತ ಪೂರ್ವ ಅಂತ ಹೇಳ್ತೀವಲ್ಲ, ಸೊ 400 ಬಿ ಸಿನಲ್ಲಿ ಸೊ ಎಜುಕೇಷನ್ ಸಿಸ್ಟಮ್ ಅಂತ ಹೇಳಿದ್ರೆ ಗುರುಕುಲ ಅಂತ ಇರ್ತದೆ ನಮ್ಮ ಇಂಡಿಯನ್ ಕಲ್ಚರಲ್ಲಿ. ಸೊ ಗುರುಕುಲದಲ್ಲಿ ಗುರುಗಳು ಅಥವಾ ನಾವು ಋಷಿ ಮುನಿಗಳು ಅಂತ ಇರ್ತಾಯಿದ್ರು. ಸೊ ಆಗಿನ ಕಾಲದಲ್ಲೇ ಅವರು ಆಟಮ್ ಎಕ್ಸಿಸ್ಟೆನ್ಸ್ ಬಗ್ಗೆ ಐಡಿಯಾ ಹೇಳಿರ್ತಾರೆ. ಸೊ ನಮಗೆ ಗೊತ್ತಿದೆ, ಇಂದಿನ ಕಾಲದಲ್ಲೆಲ್ಲ ಋಷಿ ಮುನಿಗಳು ಗುರುಕುಲದಲ್ಲಿ ಪಾಠ ಮಾಡಬೇಕಾದ್ರೆ ಹೇಳಿರ್ತಾರೆ, ಸೊ ಭಗವಂತ ಎಲ್ಲ ಅಣುಗಳಲ್ಲೂ ಕೂಡ ಇರ್ತಾನೆ ಅಂತ, ಕಣ ಕಣದಲ್ಲೂ ಅಥವಾ ಅಣುಗಳಲ್ಲೂ ಕೂಡ ಭಗವಂತ ಅಥವಾ ದೇವರು ಇರ್ತಾನೆ ಅಂತ ಹೇಳಿದರು. ಅಂದರೆ ಆಗಿನ ಕಾಲದಲ್ಲೇ ಅಣು ಅನ್ನೋದ್ರ ಬಗ್ಗೆ ಐಡಿಯಾ ಇತ್ತು. ಸೊ ವಿ ನೋ ದ್ಯಾಟ್ ಆಟಮ್ ಅಂತ ಹೇಳಿದ್ರೆ ಕನ್ನಡದಲ್ಲಿ ನಾವು ಪರಮಾಣು ಅಂತ ಹೇಳ್ತೀವಿ, ಹೌದಾ? ಅದೇ ರೀತಿ ಮಾಲಿಕ್ಯೂಲಿಗೆ ನಾವು ಅಣು ಅಂತ ಹೇಳ್ತೀವಿ. ಅಂದರೆ ಅವಾಗೆ ಅಣುಗಳ ಬಗ್ಗೆ ಹೇಳಿದ್ದಾರೆ ಅಂತ ಹೇಳಿದ್ರೆ ದಿ ಎಕ್ಸಿಸ್ಟೆನ್ಸ್ ಆಫ್ ಆಟಮ್ ಬಗ್ಗೆ ಇಂದಿನ ಕಾಲದಲ್ಲಿ ಅಂದರೆ 400 ಬಿ ಸಿನಲ್ಲೇ ಆಲ್ರೆಡಿ ಐಡಿಯಾ ಇತ್ತು. ಅದೇ ರೀತಿ ಗ್ರೀಕ್ ಫಿಲಾಸಫರ್ಸು ಕೂಡ ಸೊ ಎಕ್ಸಿಸ್ಟೆನ್ಸ್ ಆಫ್ ಆಟಮ್ ಬಗ್ಗೆ ಸೊ ಅವಾಗಲೇ ಹೇಳಿರ್ತಾರೆ. ಸೊ ಅಕಾರ್ಡಿಂಗ್ ಟು ದೆಮ್ ಅವ್ರ ಪ್ರಕಾರ ಏನು ಹೇಳ್ತಾರೆ ಅಂತಂದರೆ, ಸೊ ಇಫ್ ವಿ ಕೀಪ್ ಆನ್ ಬ್ರೇಕಿಂಗ್ ಎನಿ ಮ್ಯಾಟರ್, ಸೊ ಒಂದು ಯಾವುದೇ ಮ್ಯಾಟರ್ನ ನಾವು ಬ್ರೇಕ್ ಮಾಡ್ತಾ ಹೋದಾಗ ಸೊ ಅಲ್ಟಿಮೇಟ್ಲಿ ದಟ್ ಈಲ್ಡ್ ಟು ಎ ಪಾರ್ಟಿಕಲ್, ಸೊ ದಟ್ ಬಿಕಮ್ಸ್ ಅನ್ಬ್ರೇಕಬಲ್. ಸೊ ಏನಾಗುತ್ತೆ, ಯಾವುದೇ ಒಂದು ಪಾರ್ಟಿಕಲ್ನ ನಾವು ಕಂಟಿನ್ಯೂಸ್ ಆಗಿ ಬ್ರೇಕ್ ಮಾಡ್ತಾ ಹೋದಾಗ ಸೊ ಅಲ್ಟಿಮೇಟ್ ಆಗಿ ಅಂದರೆ ಫೈನಲ್ ಆಗಿ ಒಂದು ಸ್ಮಾಲೆಸ್ಟ್ ಪಾರ್ಟಿಕಲ್ ಬರುತ್ತೆ. ದಟ್ ಅಲ್ಟಿಮೇಟ್ ಪಾರ್ಟಿಕಲನ್ನು ನಾವು ಮತ್ತೆ ಫರ್ದರ್ ಬ್ರೇಕ್ ಮಾಡಲಿಕ್ಕೆ ಅಥವಾ ಫರ್ದರ್ ಡಿವೈಡ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ದಟ್ ಅನ್ಬ್ರೇಕಬಲ್ ಅಥವಾ ಅನ್ಕಟ್ಟಬಲ್ ಪಾರ್ಟಿಕಲ್ಲಿಗೆ ಸೊ ಇಂಡಿಯನ್ ಕಲ್ಚರಲ್ಲಿ ಆಟಮ್ ಅಂತಂದರೆ ಅಣುಗಳು ಅಂತ ಹೇಳ್ತಾ ಇದ್ರು, ಅಂದರೆ ಸ್ಮಾಲೆಸ್ಟ್ ಪಾರ್ಟಿಕಲ್. ಅದೇ ನಮಗೆ ಗ್ರೀಕ್ ಫಿಲಾಸಫರ್ಸ್ ಅದಕ್ಕೆ ಅಣು ಅನ್ನೋದಕ್ಕೆ ಏಟೋಮಿಯೋ ಅನ್ನೋ ವರ್ಡನ್ನ ಯೂಸ್ ಮಾಡ್ತಾ ಇರ್ತಾರೆ, ಏಟೋಮಿಯೋ. ಸೊ ನಮ್ಮದು ಸೊ ಇಂಡಿಯನ್ ಇದರೊಳಗಡೆ ಅಣುಗಳು ಅಥವಾ ಪರಮಾಣು ಅಂತ ಹೇಳ್ತೀವಿ, ಪರಮಾಣು ಅಥವಾ ಅಣು ಅಥವಾ ಕಣಗಳು ಅಂತ ಹೇಳ್ತೀವಿ. ಒಂದೊಂದು ಕಣದಲ್ಲೂ ಕೂಡ ಭಗವಂತ ಅಥವಾ ದೇವರು ಇರ್ತಾನೆ ಅಂತ ಹೇಳ್ತಾ ಇದ್ರು. ಅಂದರೆ ಅಣು ಬಗ್ಗೆ ಆವಾಗಲೇ ಎಕ್ಸಿಸ್ಟೆನ್ಸ್ ಆಫ್ ಅಣುಗಳು ಅಥವಾ ಎಕ್ಸಿಸ್ಟೆನ್ಸ್ ಆಫ್ ಆಟಮ್ ಬಗ್ಗೆ ಆಗಲೇ ಐಡಿಯಾ ಇತ್ತು. ಸೊ ದೇರ್ ಫೋರ್ ಗ್ರೀಕಲ್ಲಿ ಏಟೋಮಿಯೋ ಅನ್ನೋ ವರ್ಡನ್ನ ಯೂಸ್ ಮಾಡ್ತಾರೆ. ಸೊ ಏಟೋಮಿಯೋ ಅಂತ ಹೇಳಿದ್ರೆ ಇಟ್ ಈಸ್ ಮೇಡ್ ಅಪ್ ಆಫ್ 2 ವರ್ಡ್ಸ್, ಎ ಆ್ಯಂಡ್ ಟೋಮಿಯೋ. ಸೊ ಎ ಅಂತ ಹೇಳಿದ್ರೆ ದಟ್ ಈಸ್ ಅನ್, ಟೋಮಿಯೋ ಮೀನ್ಸ್ ಕಟ್ಟಬಲ್. ಸೊ ಡಿಸೆಕ್ಟಮಿ ಬೈಲಸಿನಲ್ಲಿ ಯೂಸ್ ಮಾಡ್ತೇವೆ, ಡಿಸೆಕ್ಟಮಿ ಅಂತಂದರೆ ಕಟ್ ಮಾಡೋದಕ್ಕೆ ನಾವು ಹೇಳ್ತೀವಲ್ವ. ಸೊ ದೇರ್ ಫಾರ್ ಏಟೋಮಿಯೋ ಮೀನ್ಸ್ ಅನ್ಕಟ್ಟಬಲ್. ಸೊ ಅಲ್ಟಿಮೇಟ್ ಪಾರ್ಟಿಕಲ್ ಯಾವುದು ಒಪ್ಟೈನ್ಡ್ ಆಗುತ್ತೆ ಬ್ರೇಕ್ ಮಾಡ್ತಾ ಹೋದಾಗ, ಸೊ ದಟ್ ಅನ್ಬ್ರೇಕಬಲ್ ಪಾರ್ಟಿಕಲ್ ಅಲ್ಟಿಮೇಟಾಗಿ ಒಪ್ಟೈನ್ ಆಗುವಂಥ ಅನ್ಬ್ರೇಕಬಲ್ ಪಾರ್ಟಿಕಲ್ಗೆ ಏಟೋಮಿಯೋ ಅಂತೇಳಿ ಗ್ರೀಕ್ ಫಿಲಾಸಫರ್ಸ್ ಹೇಳ್ತಾ ಹೋಗ್ತಾರೆ. ಓಕೆ, ಸೊ ದಟ್ ಈಸ್ ಡೆಮಾಕ್ರಟಿಸ್ ಸೊ ಪ್ರಪೋಸ್ಡ್ ದಟ್ every matter consists of a smallest particle which cannot be further divided. So that is called as what? Atomio. So now we are using the word atom in the place of atomio. So therefore this atom, the word atom is from atomio, that is the Greek word. So Greek word atomio ದಿಂದ atom ಅನ್ನೋ ವರ್ಡು ಬಂದಿದೆ. ಸೊ ಹಾಗಾದರೆ ಆಟಮ್ ಅನ್ನೋ ವರ್ಡ್ ಅಥವಾ ಎಕ್ಸಿಸ್ಟೆನ್ಸ್ ಆಫ್ ಆಟಮು ಆಲ್ಮೋಸ್ಟ್ ಅಬೌಟ್ 400 ಬಿ ಸಿನಲ್ಲೇ ಗೊತ್ತಿತ್ತು. ಬಟ್ ದೇರ್ ವಾಸ್ ನೋ ಸೈಂಟಿಫಿಕ್ ಬೇಸಿಸ್ ಫಾರ್ ದೀಸ್ ಐಡಿಯಾಸ್. ಈ ಐಡಿಯಾಗೆ ಯಾವುದೇ ಸೈಂಟಿಫಿಕ್ ಬೇಸಿಸ್ ಇರಲಿಲ್ಲ, ಅಥವಾ ದೇರ್ ವಾಸ್ ನೋ ವೇ ಟು ಎಕ್ಸ್ಪ್ಲೈನ್ ದ ಐಡಿಯಾಸ್ ಬೈ ಎಕ್ಸ್ಪೆರಿಮೆಂಟಲಿ. ಸೊ ಎಕ್ಸ್ಪೆರಿಮೆಂಟಿಂದ ನಾವು ಆಟಮ್ ಬಗ್ಗೆ ಯಾವುದೇ ರೀತಿಯಾಗಿ ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಯಾವುದೇ ರೀತಿ ಎಕ್ಸ್ಪೆರಿಮೆಂಟ್ಸ್ ಇರಲಿಲ್ಲ. ಸೊ therefore this idea was remained for a long time. ತುಂಬ ದಿನವರೆಗೂ ಇದೇ ಐಡಿಯಾ ಇತ್ತು. ಓಕೆ, ಸೊ ಬಟ್ ಅಟ್ ದ ಎಂಡ್ ಆಫ್ ದ 19th ಸೆಂಚುರಿನಲ್ಲಿ, ಸೊ ಎಂಡ್ ಆಫ್ ದ 19th ಸೆಂಚುರಿನಲ್ಲಿ ಸೊ ಅಗೇನ್ ದ ಸೈಂಟಿಸ್ಟ್ ರಿವ್ಯೂ ದ ಐಡಿಯಾ ಆಫ್ ದಿಸ್ ಆಟಮ್. ಸೊ 19th ಸೆಂಚುರಿ ಎಂಡಲ್ಲಿ ಸೈಂಟಿಸ್ಟು ಮತ್ತೆ ಆಟಮ್ ಬಗ್ಗೆ ರಿವ್ಯೂ ಮಾಡ್ತಾ ಹೋಗ್ತಾರೆ. ಸೊ ದೆನ್ ಎ ಸೈಂಟಿಸ್ಟ್, ದಟ್ ಈಸ್ ಎ ಬ್ರಿಟಿಷ್ ಸೈಂಟಿಸ್ಟ್ ಡಾಲ್ಟನ್, okay, so was the first to propose the theory so about this atom, that is the Dalton's atomic theory. So Dalton's atomic theory ನೀವು ಆಲ್ರೆಡಿ ಫಸ್ಟ್ ಲೆಸನಲ್ಲಿ ಓದಿದ್ದೀರಾ.
So according to Dalton's atomic theory, so that Dalton's atomic theory is based upon the firm scientific basis. So scientific basis ಮೇಲ್ಗಡೆ he proposed the theory. That theory is called as Dalton's atomic theory. That is a Dalton's atomic theory. So it is already discussed in the last lesson. So already last lesson ನಾವು Dalton's atomic theory ನ ಸ್ಟಡಿ ಮಾಡಿದ್ದೀವಿ. According to Dalton's atomic theory, okay, so first postulate ಅಲ್ಲಿ ಏನು ಹೇಳ್ತಾನೆ, so every matter is made up of an indivisible particle called as atom. ಯಾವುದೇ ಪಾರ್ಟಿಕಲ್ ತಗೊಂಡ್ರು ಕೂಡ ಅದರಲ್ಲಿ indivisible particle ಇರುತ್ತೆ ಅಂತ ಹೇಳ್ತಾನೆ. That indivisible particle is called as atom. Okay, so second he told that, so if we have taken the atom of the same element, so same element ಇಂದ ನಾವು ನಂಬರ್ ಆಫ್ ಆಟಮ್ಸ್ನ ತೊಗೊಂಡ್ವಿ ಅಂತಾರೆ, ಆಲ್ ದೀಸ್ ಆಟಮ್ಸ್ ಆರ್ ಐಡೆಂಟಿಕಲ್. ಈಗ ನಾವು ಒಂದು ಐರನ್ ಪೀಸ್ ತೊಗೊಂಡಿದ್ದೀವಿ ಅಥವಾ ಗೋಲ್ಡ್ ಪೀಸ್ ತೊಗೊಂಡಿದ್ದೀವಿ, ಕಾಪರ್ ತೊಗೊಂಡಿದ್ವಿ, ಇಫ್ ಯು ಟೇಕ್ ಎನಿ ಎಲಿಮೆಂಟ್, ಸೊ ಅದರಲ್ಲಿರುವಂಥ ಎಲ್ಲ ಆಟಮ್ಸ್ ನಾವು ಅಬ್ಸರ್ವ್ ಮಾಡಿದ್ರೆ ಆಲ್ ಆಟಮ್ಸ್ ಆರ್ ಐಡೆಂಟಿಕಲ್. ಸೊ ಇನ್ಕ್ಲೂಡಿಂಗ್ ದೇರ್ ಮಾಸಸ್, ಮಾಸ್ ಕೂಡ ಏನಾಗಿರುತ್ತೆ, ಸೇಮ್ ಮಾಸಸ್ ಇರುತ್ತೆ. Okay, so if we have taken the atoms of the different element, so ಒಂದು ಎಲಿಮೆಂಟ್ ಇಂದ ಒಂದು ಆಟಮ್ ಇನ್ನೊಂದು ಎಲಿಮೆಂಟ್ ಇಂದ ಇನ್ನೊಂದು ಆಟಮ್ ತಗೊಂಡ್ವಿ ಅಂತಾರೆ, so these two atoms are having the different properties. Okay, different properties ಇರುತ್ತೆ, including their masses, different masses ಕೂಡ ಇರುತ್ತೆ. So and also Dalton's atomic theory proposed that in a chemical reactions, so these atoms are reorganized. ಸೊ ಯಾವುದೇ ಟೂ ಮ್ಯಾಟರ್ಸ್ ಮಧ್ಯದಲ್ಲಿ ರಿಯಾಕ್ಷನ್ ಆಗ್ತಾ ಇದೆ ಅಂತ ಹೇಳಿದ್ರೆ ಈ ಆಟಮ್ಸ್ ಓನ್ಲಿ ರೀಆರ್ಗನೈಸ್ ಆಗುತ್ತೆ ಆ್ಯಂಡ್ ದೇರ್ ಇಸ್ ನೋ ಡೆಸ್ಟ್ರಾಯ್ ಆರ್ ದ ಫಾರ್ಮೇಷನ್ ಆಫ್ ದೀಸ್ ಆಟಮ್ಸ್. ಆ್ಯಂಡ್ ಆಲ್ಸೋ ಅಕಾರ್ಡಿಂಗ್ ಟು Dalton's atomic theory, so when these atoms of the different element are combined in a fixed ratio, they forms a compound. Okay, so these are the postulates of the Dalton's atomic theory. So Dalton's atomic theory ಕೂಡ ಏನಾಗುತ್ತೆ, ತುಂಬ ದಿನದವರೆಗೂ ಹಾಗೆ ಇರುತ್ತೆ. ಸೊ ತುಂಬ ದಿನದವರೆಗೂ ಸೈಂಟಿಸ್ಟ್ ಎಲ್ಲರೂ ಕೂಡ ಆಟಮ್ ಅಂತ ಹೇಳಿದ್ರೆ ದಟ್ ಈಸ್ ದ ಅಲ್ಟಿಮೇಟ್ ಪಾರ್ಟಿಕಲ್ ಆಫ್ ದ ಮ್ಯಾಟರ್ ವಿಚ್ ಕೆನಾಟ್ ಬಿ ಫರ್ದರ್ ಡಿವೈಡೆಡ್. ಸೊ ಒಂದು ಅಲ್ಟಿಮೇಟ್ ಪಾರ್ಟಿಕಲ್ ಅದನ್ನು ನಾವು ಡಿವೈಡ್ ಮಾಡೋದಕ್ಕೆ ಆಗೋದೇ ಇಲ್ಲ ಅನ್ನೋದ್ರ ಥರ ಐಡಿಯಾ ಆಗೇ ಇರುತ್ತೆ. ಬಟ್ so there is a great breakthrough for this Dalton's atomic theory, so by the experiment conducted by the J.J. Thomson. So J.J. Thomson's experiment ಮಾಡಬೇಕಾದ್ರೆ he observed that, so there are certain particles which are repelled by the positive plate of the electric field and attracted by the negative field of the electric field. ಸೊ ಅದರಲ್ಲಿ some charged particles ಇದೆ ಅಂತ ಗೊತ್ತಾಗುತ್ತೆ. And this Dalton's atomic theory also failed to explain the results of some experiment. ಕೆಲವು ಎಕ್ಸ್ಪೆರಿಮೆಂಟ್ ರಿಸಲ್ಟನ್ನು Dalton's atomic theory ಇಂದ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಆಗಲ್ಲ. ಸೊ ದೆನ್ ದ Dalton's atomic theory ಈಸ್ ಫೇಲ್ಡ್. ಆವಾಗ Dalton's atomic theory ಫೇಲ್ಯೂರ್ ಆಗುತ್ತೆ. ಸೊ ದೆನ್ ದ ಸೈಂಟಿಸ್ಟ್ ವರ್ proposed that this atom is not an indivisible particle. This can also be further divided. So atom indivisible particle ಅಲ್ಲ, ಅದನ್ನು ಮತ್ತೆ ನಾವು ಫರ್ದರ್ ಡಿವೈಡ್ ಮಾಡ್ತಾ ಹೋಗ್ಬೋದು. ಆ ಫರ್ದರ್ ಡಿವೈಡ್ ಮಾಡಿದಾಗ ಏನು ಪಾರ್ಟಿಕಲ್ಸ್ ಬರುತ್ತೆ, those particles are called as subatomic particles. So therefore that leads to the discovery of the subatomic particles. So they are electrons, protons and the neutrons. ಸೊ ಇದಾಗಿದ್ಮೇಲೆ ಏನಾಗುತ್ತೆ, ಎಲೆಕ್ಟ್ರಾನ್ಸ್, ಪ್ರೋಟಾನ್ಸ್, ನ್ಯೂಟ್ರಾನ್ಸ್ ಡಿಸ್ಕವರಿ ಆಗುತ್ತೆ. ಸೊ ಆ್ಯಕ್ಚುಲಿ ಎಲೆಕ್ಟ್ರಾನ್ಸ್, ಪ್ರೋಟಾನ್ಸ್, ನ್ಯೂಟ್ರಾನ್ಸ್ ಡಿಸ್ಕವರಿನ ಮಾಡಬೇಕು ಅಂತ ಹೋಗಿರಲ್ಲ. ಆಟಮ್ ಅಂದರೆ ದಟ್ ಈಸ್ ಇಂಡಿವೈಸಬಲ್ ಪಾರ್ಟಿಕಲ್ ಅಂತ ಆಲ್ರೆಡಿ ಎಲ್ಲರೂ ಕೂಡ ಅದನ್ನೇನು ಮಾಡಿದರು, ಒಪ್ಕೊಂಡು ಆಗ್ಬಿಟ್ಟಿತ್ತು, ಅಗ್ರಿ ಮಾಡಿಬಿಟ್ಟಿದ್ರು. ಬಟ್ ಸೈಂಟಿಸ್ಟ್ ಏನಾಗುತ್ತೆ, ಮೇನ್ಲಿ ಫೆರಡೆ. ಸೊ ಫೆರಡೆ ಅವನು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇರ್ತಾನೆ. ಸೊ ಫೆರಡೆದು ಮೇನ್ ಎಕ್ಸ್ಪೆರಿಮೆಂಟ್ ಅಂದರೆ ಎಲೆಕ್ಟ್ರಿಕಲ್ ಡಿಸ್ಚಾರ್ಜ್ ಅಥವಾ ಎಲೆಕ್ಟ್ರಿಸಿಟಿ ಮೇಲ್ಗಡೆ ಮಾಡ್ತಾ ಇರ್ತಾನೆ. ಸೊ ಎಲೆಕ್ಟ್ರೋಲಿಸಿಸ್ ಪ್ರೋಸೆಸ್. ಸೊ ಈ ಸ್ಟಡಿಡ್ ದ ಎಲೆಕ್ಟ್ರಿಕಲ್ ಡಿಸ್ಚಾರ್ಜ್ ಥ್ರೂ ದ ಗ್ಯಾಸಸ್. ಸೊ ಅದೇ ರೀತಿ ಗ್ಯಾಸಸ್ಸಲ್ಲಿ ಎಲೆಕ್ಟ್ರಿಕಲ್ ಡಿಸ್ಚಾರ್ಜ್ ಪಾಸ್ ಮಾಡಿದಾಗ ಏನಾಗುತ್ತೆ ಅಂತ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇರ್ತಾನೆ. ದಟ್ ಈಸ್ ಕಾಲ್ಡ್ ಆಸ್ ಕ್ಯಾಥೋಡ್ ರೇ ಡಿಸ್ಚಾರ್ಜ್ ಟ್ಯೂಬ್ ಎಕ್ಸ್ಪೆರಿಮೆಂಟ್ ದಟ್ ಈಸ್ ಕಂಡಕ್ಟೆಡ್ ಬೈ ದ ಫೆರಡೆ.
ಓಕೆ. ಸೊ ಅಲ್ಲಿ ಅದು ಕಂಡಕ್ಟ್ ಮಾಡಬೇಕಾದ್ರೆ ಸೊ ಅವ್ರಿಗೇನಾಗುತ್ತೆ, ಗೊತ್ತಿಲ್ಲದೇ ಸಮ್ ಪಾರ್ಟಿಕಲ್ಸನ್ನ ಅವರು ಅಬ್ಸರ್ವ್ ಮಾಡ್ತಾರೆ. ಸೊ ದಟ್ ಎಕ್ಸ್ಪೆರಿಮೆಂಟ್ಸ್ ದಟ್ ಲೀಡ್ಸ್ ಟು ದ ಡಿಸ್ಕವರಿ ಆಫ್ ದ electrons, protons and the neutrons. Okay. So before going to the discovery of the electrons, protons and neutrons, first we have to remember the basic rule of the charges. Okay. Charges in the basic rule ಏನು ನಮಗೆಲ್ಲರಿಗೂ ಗೊತ್ತಿದೆ. ಸೊ ಲೈಕ್ ಚಾರ್ಜಸ್ ಇತ್ತು ಅಂತ ಹೇಳಿದ್ರೆ, ಸೊ ಲೈಕ್ ಚಾರ್ಜಸ್ ಇದ್ದರೆ ದೇ ರಿಪಲ್ ವಿತ್ ಈಚ್ ಅದರ್ ಆ್ಯಂಡ್ ಅನ್ಲೈಕ್ ಚಾರ್ಜಸ್ ಅಟ್ರಾಕ್ಟ್ ವಿತ್ ಈಚ್ ಅದರ್. ಸೊ ಆ ಬೇಸಿಸ್ ಮೇಲ್ಗಡೆ ದೇ ಡಿಸ್ಕವರ್ಡ್ ದ ಎಲೆಕ್ಟ್ರಾನ್ಸ್, ಪ್ರೋಟಾನ್ಸ್ ಆ್ಯಂಡ್ ದ ನ್ಯೂಟ್ರಾನ್ಸ್. ಓಕೆ. ಸೊ ಫಸ್ಟ್ ವಿ ಡಿಸ್ಕಸ್ ಅಬೌಟ್ ದ ಡಿಸ್ಕವರಿ ಆಫ್ ದ ಎಲೆಕ್ಟ್ರಾನ್ಸ್. The first is discovery of electrons. ಸೊ ನೀವು ಆಲ್ರೆಡಿ ಹೈಸ್ಕೂಲಲ್ಲಿ ಓದಿದ್ದೀರಾ ಎಲೆಕ್ಟ್ರಾನ್ಸ್, ಪ್ರೋಟಾನ್ಸ್, ನ್ಯೂಟ್ರಾನ್ಸ್ನ ಯಾರ್ಯಾರು ಡಿಸ್ಕವರ್ ಮಾಡಿದ್ದಾರೆ ಅಂತೇಳಿ. ಸೊ ಎಲೆಕ್ಟ್ರಾನ್ಸ್ ಡಿಸ್ಕವರ್ ಮಾಡಿರೋದು ನಿಮಗೆ ಗೊತ್ತಿದೆ, ದಟ್ ಈಸ್ ಬೈ ಜೆ ಥಾಮ್ಸನ್. ಓಕೆ. ಸೊ ಜೆ ಥಾಮ್ಸನ್ ಎಲೆಕ್ಟ್ರಾನ್ಸ್ನ ಡಿಸ್ಕವರ್ ಮಾಡೋದಕ್ಕಿಂತ ಮೊದಲು ಸೊ ಎಲೆಕ್ಟ್ರಾನ್ ಬಗ್ಗೆ ಐಡಿಯಾ ಬಂದಿದ್ದು, ದಟ್ ಈಸ್ ದೇ ಆರ್ ಕಾಲ್ಡ್ ಆಸ್ ಕ್ಯಾಥೋಡ್ ರೇಸ್ ಅಂತ ಹೇಳ್ತಾ ಇದ್ರು ಅವಾಗ. ಸೊ ದಟ್ ಈಸ್ ಬೈ ದ ಸೈಂಟಿಸ್ಟ್ ಫೆರಡೆ ಬೈ ಇಸ್ ಎಕ್ಸ್ಪೆರಿಮೆಂಟ್ ದಟ್ ಈಸ್ ಕಾಲ್ಡ್ ಆಸ್ cathode ray discharge tube experiment. Okay. So by his experiment, that is cathode ray discharge tube experiment. Cathode ray discharge tube experiment. Okay. So this experiment was by the scientist Michael Faraday. By the scientist Michael Faraday. Okay. ಸೊ ಮೈಕಲ್ ಫೆರಡೆ ಏನು ಮಾಡ್ತಾ ಇರ್ತಾನೆ, ಸೊ ಗ್ಯಾಸಸ್ಸಲ್ಲಿ ಎಲೆಕ್ಟ್ರಿಕಲ್ ಡಿಸ್ಚಾರ್ಜ್ನ ಪಾಸ್ ಮಾಡಲಿಕ್ಕೆ ಟ್ರೈ ಮಾಡ್ತಾನೆ. ಸೊ ಈ ಅಬ್ಸರ್ವ್ ದಟ್ ದ ಎಲೆಕ್ಟ್ರಿಕಲ್ ಡಿಸ್ಚಾರ್ಜ್ ಪಾಸಸ್ ಥ್ರೂ ದ ಗ್ಯಾಸಸ್ ಓನ್ಲಿ ಅಟ್ ಲೋ ಪ್ರೆಷರ್. ಸೊ ಓನ್ಲಿ ಅಟ್ ಲೋ ಪ್ರೆಷರ್ ಆ್ಯಂಡ್ ವೆರಿ ಹೈ ವೋಲ್ಟೇಜ್. ಓಕೆ. ಸೊ ಗ್ಯಾಸಸ್ಸಿಂದ ಎಲೆಕ್ಟ್ರಿಕಲ್ ಡಿಸ್ಚಾರ್ಜ್ನ ಪಾಸ್ ಮಾಡಬೇಕಂತ ಹೇಳಿದ್ರೆ ದ ಪ್ರೆಷರ್ ಮಸ್ಟ್ ಬಿ ಲೋ ಆ್ಯಂಡ್ ವೋಲ್ಟೇಜ್ ಮಸ್ಟ್ ಬಿ ವೆರಿ ಹೈ. ಓಕೆ. ಸೊ ಫಸ್ಟ್ ವಿ ಹ್ಯಾವ್ ಟು ಡಿಸ್ಕಸ್ ಅಬೌಟ್ ದ ಕ್ಯಾಥೋಡ್ ರೇ ಡಿಸ್ಚಾರ್ಜ್ ಟ್ಯೂಬ್ ಎಕ್ಸ್ಪೆರಿಮೆಂಟ್. ಸೊ ಇನ್ ದಿಸ್ ಎಕ್ಸ್ಪೆರಿಮೆಂಟ್, ಸೊ ಫೆರಡೆ ಟೇಕನ್ ಎ ಗ್ಲಾಸ್ ಟ್ಯೂಬ್ ದಟ್ ಈಸ್ ಕಾಲ್ಡ್ ಆಸ್ ಗ್ಯಾಸ್ ಡಿಸ್ಚಾರ್ಜ್ ಟ್ಯೂಬ್. ಸೊ ಒಂದು ಈ ಥರ ಗ್ಲಾಸ್ ಟ್ಯೂಬ್ ಇರುತ್ತೆ, ಸಿಲಿಂಡ್ರಿಕಲ್ ಗ್ಲಾಸ್ ಟ್ಯೂಬ್. ಸೊ ಸಿಲಿಂಡ್ರಿಕಲ್ ಗ್ಲಾಸ್ ಟ್ಯೂಬ್ ಇರುತ್ತೆ. So then this glass tube is fitted with the two metal plates. So inside the glass tube ಅಲ್ಲಿ two metal plate ಅನ್ನು ಫಿಟ್ ಮಾಡ್ತಾರೆ. So these two metal plates are called as electrodes. So this is the discharge tube and these two are the metal electrode. Then these metal electrodes are connected to the battery of high voltage. Then it is connected to the battery of an high voltage. So high voltage battery ಗೆ ಕನೆಕ್ಟ್ ಮಾಡ್ತಾರೆ. high voltage battery. So and this discharge tube is filled with the gas, and we know that the electrical discharge passes through the gases only at low pressure. So therefore, ಸೊ ಲೋ ಪ್ರೆಷರ್ನ ಕ್ರಿಯೇಟ್ ಮಾಡಬೇಕಂತಂದರೆ ಸೊ ಯು ಹ್ಯಾವ್ ಟು ಇವ್ಯಾಕ್ಯುಯೇಟ್ ದಿಸ್ ಡಿಸ್ಚಾರ್ಜ್ ಟ್ಯೂಬ್. ಸೊ ಇವ್ಯಾಕ್ಯುಯೇಷನ್ ಮಾಡಲಿಕ್ಕೋಸ್ಕರ ಏನು ಮಾಡ್ತಾರೆ, ಸೊ ವ್ಯಾಕ್ಯೂಮ್ ಪಂಪನ್ನು ಯೂಸ್ ಮಾಡ್ತಾರೆ. ಸೊ ಬೈ ಯೂಸಿಂಗ್ ವ್ಯಾಕ್ಯೂಮ್ ಪಂಪ್. ಸೊ ಬೈ ಯೂಸಿಂಗ್ ವ್ಯಾಕ್ಯೂಮ್ ಪಂಪ್ ದಿಸ್ ಡಿಸ್ಚಾರ್ಜ್ ಟ್ಯೂಬ್ ಈಸ್ ಇವ್ಯಾಕ್ಯುಯೇಟೆಡ್. ಸೊ ಇವ್ಯಾಕ್ಯುಯೇಟ್ ಮಾಡಿಬಿಟ್ಟು ಸೊ ದೆನ್ ಎ ಸರ್ಟೆನ್ ಗ್ಯಾಸ್ ಈಸ್ ಫಿಲ್ಡ್ ಇನ್ ದಿಸ್ ಡಿಸ್ಚಾರ್ಜ್ ಟ್ಯೂಬ್. ಸೊ ವೆನ್ ಹೈ ವೋಲ್ಟೇಜ್ ಇಸ್ ಪಾಸ್ಡ್ ಥ್ರೂ ದಿಸ್ ಗ್ಯಾಸ್, ಸೊ ಗ್ಯಾಸಲ್ಲಿ ಹೈ ವೋಲ್ಟೇಜ್ನ ಪಾಸ್ ಮಾಡಿದಾಗ ದೇ ಅಬ್ಸರ್ವ್ ದಟ್
a current is flowing through a stream of the particle. ಸೊ ಕರೆಂಟ್ ಫ್ಲೋ ಆಗೋದನ್ನು ಅಬ್ಸರ್ವ್ ಮಾಡ್ತಾರೆ ಆ್ಯಂಡ್ ವಿ ನೋ ದಟ್ ಕರೆಂಟ್ ಫ್ಲೋ ಆಗಬೇಕಂದ್ರೆ ದೇರ್ ಮಸ್ಟ್ ಬಿ ದ ಪಾರ್ಟಿಕಲ್. ಸೊ ಯಾವುದಾದ್ರೂ ಪಾರ್ಟಿಕಲ್ಸ್ ಇದ್ದರೆ ಮಾತ್ರ ದೋಸ್ ಪಾರ್ಟಿಕಲ್ಸ್ ಎಸ್ಪೆಷಲಿ ದ ಚಾರ್ಜ್ಡ್ ಪಾರ್ಟಿಕಲ್. ಸೊ ಚಾರ್ಜ್ಡ್ ಪಾರ್ಟಿಕಲ್ ಇದ್ದರೆ ಮಾತ್ರ ಅದೇನು ಮಾಡುತ್ತೆ, ಕರೆಂಟನ್ನು ಕ್ಯಾರಿ ಮಾಡುತ್ತೆ. ಸೊ ದೇರ್ ಫೋರ್ ದೇ ಅಬ್ಸರ್ವ್ ದಟ್ ಅವ್ರು ತೊಗೊಂಡಿದ್ದು ಗೇಷಿಯಸ್ ಮಾಲಿಕ್ಯೂಲ್ಸ್ ತೊಗೊಂಡಿರ್ತಾರೆ. ಸೊ ಬಟ್ ಇಟ್ ಕ್ಯಾರೀಸ್ ದ ಕರೆಂಟನ್ನು ಕ್ಯಾರಿ ಮಾಡ್ತಾ ಇದೆ ಅಂತ ಹೇಳಿದ್ರೆ ದೇ ಅಬ್ಸರ್ವ್ ದಟ್ ದೇರ್ ಆರ್ ಎ ಪಾರ್ಟಿಕಲ್ಸ್. ಅಲ್ಲಿ ಕೆಲವು ಪಾರ್ಟಿಕಲ್ಸ್ ಇದೆ ಅಂತ ಗೊತ್ತಾಗುತ್ತೆ. ಕ್ಲಿಯರ್, ಗೊತ್ತಾಗ್ತದಲ್ಲ? ಸೊ ವೆನ್ ದ ಎಲೆಕ್ಟ್ರಿಕಲ್ ಡಿಸ್ಚಾರ್ಜ್ ಇಸ್ ಪಾಸ್ಡ್ ಥ್ರೂ ದ ಗ್ಯಾಸಸ್ ದೇ ಅಬ್ಸರ್ವ್ ದಟ್ ದ ಕರೆಂಟ್ ಈಸ್ ಫ್ಲೋಯಿಂಗ್ ಥ್ರೂ ಎ stream of particles. So these stream of particles are coming from the cathode and moving towards the anode. So this is the cathode, that is which is connected to the negative terminal of the battery, and this is the anode which is having the positive charge which is connected to the positive terminal of the battery. So therefore they observe that a stream of particles are moving in the discharge tube from the cathode towards the anode. So the stream of particles move ಆಗ್ತಾ ಹೋಗೋದನ್ನ ಅಬ್ಸರ್ವ್ ಮಾಡ್ತಾರೆ. Okay, so those stream of particles carries the current. So those stream of particles are called as cathode rays. So those are called as what? Cathode rays. ಆ ಪಾರ್ಟಿಕಲ್ಸ್ಗೆ ಕ್ಯಾಥೋಡ್ ರೇಸ್ ಅಂತ ಕರೀತಾರೆ. ಸೊ ದೆನ್ ಇಟ್ ಈಸ್ ಫರ್ದರ್ ಕನ್ಫರ್ಮ್ ಬೈ. ಸೊ ಹಾಗಾದರೆ ಕ್ಯಾಥೋಡ್ ರೇಸ್ ಅಥವಾ ಇಲ್ಲಿ ಪಾರ್ಟಿಕಲ್ಸ್ ಇರೋದನ್ನ ಫರ್ದರ್ ಕನ್ಫರ್ಮ್ ಮಾಡ್ಕೊಳ್ಳಿಕ್ಕೆ ಸೊ ದೆನ್ ದ ಡಿಸ್ಚಾರ್ಜ್ ಟ್ಯೂಬ್ ಈಸ್ ಕೋಟೆಡ್ ಬಿಹೈಂಡ್ ದ ಆ್ಯನೋಡ್. ಸೊ ಆ್ಯನೋಡ್, ದಿಸ್ ಇಸ್ ಅನ್ ಆ್ಯನೋಡ್. ಸೊ ಆ್ಯನೋಡ್ ಹಿಂದ್ಗಡೆ ಇಲ್ಲೇನು ಮಾಡ್ತಾರೆ, ಡಿಸ್ಚಾರ್ಜ್ ಟ್ಯೂಬನ್ನು ಫ್ಲೋರೋಸೆಂಟ್ ಮೆಟೀರಿಯಲ್, ದಟ್ ಇಸ್ ಜಿಂಕ್ ಸಲ್ಫೇಟ್. ಓಕೆ, ಸೊ zinc sulfide, not sulfate, zinc sulfide, that is an fluorescent. So fluorescent or phosphorescent material in the discharge tube na coat ಮಾಡ್ತಾರೆ, that is behind the anode, and a hole is made in the anode. So ಅಲ್ಲಿ anode ಅಲ್ಲಿ ಒಂದು small hole ಮಾಡ್ತಾರೆ. Okay, so when there is a hole, then these cathode rays or these particles are passing through this hole and it's on this fluorescent material. So fluorescent ಅಥವಾ phosphorescent material ಅಂತ ಹೇಳಿದ್ರೆ so that will glow when the particles hit on them. ಸೊ ಯಾವುದೇ ಒಂದು ಫ್ಲೋರೋಸೆಂಟ್ ಮೆಟೀರಿಯಲ್ ಇದೆ, ಫಾರ್ ಎಕ್ಸಾಂಪಲ್ ಜಿಂಕ್ ಸಲ್ಫೈಡ್ ಅಂತ ಹೇಳಿದೆ. ಸೊ ಜಿಂಕ್ ಸಲ್ಫೈಡ್ ಮೆಟೀರಿಯಲ್ ಇದೆ. ಸೊ ಇಲ್ಲಿ ಬಂದ್ಬಿಟ್ಟು ಯಾವುದಾದ್ರೂ ಒಂದು ಪಾರ್ಟಿಕಲ್ ಅದ್ರ ಮೇಲ್ಗಡೆ ಇಟ್ಟಾಯಿತು ಅಂದರೆ ಅದಕ್ಕೆ ಹೋಗ್ಬಿಟ್ಟು ಬಡೀತು ಅಂತ ಹೇಳಿದ್ರೆ ಸೊ ಎಲ್ಲಿ ಪಾರ್ಟಿಕಲ್ ಟಚ್ ಆಗಿರುತ್ತೆ ಆ ಪ್ಲೇಸಲ್ಲಿ ಏನಾಗುತ್ತೆ, ಗ್ಲೋ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆ, ಸೊ ಅದಕ್ಕೆ ನಾವು ಹೇಳ್ತೀವಿ ಫ್ಲೋರೋಸೆಂಟ್ ಮೆಟೀರಿಯಲ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಪಾರ್ಟಿಕಲ್ ಇರೋದನ್ನ ಕನ್ಫರ್ಮ್ ಮಾಡ್ಕೊಳ್ಳಿಕ್ಕೆ ಸೊ ದೇ ಮೇಡ್ ಎ ಹೋಲ್ ಇನ್ ದ ಆ್ಯನೋಡ್. Okay, so when these particles hits on this fluorescent material, then that spot will glow. So therefore it is further confirmed by coating the discharge tube behind the anode by the fluorescent material, and a hole is made in the anode. Okay, so finally they confirm that some particles are coming from the cathode rays, and then they observe the properties of these rays. ಪ್ರಾಪರ್ಟೀಸ್ ಆಫ್ ರೇಸ್ನ ಅಬ್ಸರ್ವ್ ಮಾಡಿದಾಗ ದೇ ಫೌಂಡ್ ದಟ್ ದೇ ಆರ್ ನೆಗೆಟಿವ್ಲಿ ಚಾರ್ಜ್ಡ್. ಸೊ ದೇ ಆರ್ ನೆಗೆಟಿವ್ಲಿ ಚಾರ್ಜ್ಡ್ ಪಾರ್ಟಿಕಲ್ಸ್. ಸೊ ಆಗ ಅವ್ರಿಗೆ ಏನಾಗುತ್ತೆ, ಐಡಿಯಾ ಬರ್ತಾ ಹೋಗುತ್ತೆ ನಾವು ತೊಗೊಂಡಿದ್ದು ಆಟಮ್ಸ್ ಅಥವಾ ಮಾಲಿಕ್ಯೂಲ್ಸ್ ಮಾತ್ರ ಇತ್ತು. ಸೊ ದೀಸ್ ಆಟಮ್ಸ್ ಅಥವಾ ಮಾಲಿಕ್ಯೂಲ್ಸ್ ಅಂತ ತೊಗೊಂಡಾಗ ದೇ ಆರ್ ನ್ಯೂಟ್ರಲ್. ಓಕೆ, ಬಟ್ ಪಾಸಿಟಿವ್ಲಿ ಚಾರ್ಜ್ಡ್ ಪಾರ್ಟಿಕಲ್ಸ್ ನೆಗೆಟಿವ್ಲಿ ಚಾರ್ಜ್ಡ್ ಪಾರ್ಟಿಕಲ್ಸ್ ಬರ್ತಾ ಇದೆ ಅಂತ ಹೇಳಿದ್ರೆ ಸೊ ದೀಸ್ ಆರ್ ಒಬ್ಟೈನ್ ಫ್ರಮ್ ದ ಆಟಮ್ಸ್. ಸೊ ದೇರ್ಫೋರ್ ಆಟಮ್ ಕ್ಯಾನ್ ಬಿ ಫರ್ದರ್ ಡಿವೈಡೆಡ್. ಕ್ಲಿಯರ್? ಸೊ ದೆನ್ the results of this cathode ray discharge tube experiments. Results of cathode ray discharge tube experiments. The first one is, the first point, so these cathode rays are coming from, or they are moving from cathode towards anode, therefore they are called as cathode rays. So cathode kadeyinda anode kadege move aagta ide, therefore they are called as cathode rays. Therefore the first point is, so these particles are moving from cathode and towards the anode. Okay, so second point, the second result,
So these particles are moving in a straight line. These particles are moving in the straight line in the absence of electrical and the magnetic field. ಸೊ ನಾವು ಎಲೆಕ್ಟ್ರಿಕಲ್ ಅಥವಾ ಮ್ಯಾಗ್ನೆಟಿಕ್ ಫೀಲ್ಡನ್ನ ಅಪ್ಲೈ ಮಾಡಲಿಲ್ಲ ಅಂತ ಹೇಳಿದ್ರೆ ಸೊ ದೀಸ್ ಪಾರ್ಟಿಕಲ್ಸ್ ಆರ್ ಮೂವಿಂಗ್ ಇನ್ ಎ ಸ್ಟ್ರೇಟ್ ಲೈನ್. ಆ್ಯಂಡ್ ದೀಸ್ ಪಾರ್ಟಿಕಲ್ಸ್, ದ ಥರ್ಡ್ ಪಾಯಿಂಟ್, ಸೊ ದೀಸ್ ಪಾರ್ಟಿಕಲ್ಸ್ ಆರ್ ನಾಟ್ ವಿಸಿಬಲ್ ಬೈ ದೆಮ್ಸೆಲ್ಸ್, but the behavior of these particles can be observed with the help of the fluorescent or the phosphorescent material. Clear? So then the fourth one. So in the presence of electrical and the magnetic field, okay, so we know that in the absence electrical and magnetic field illa anta helidre cathode rays particles enagta ide straight line alli move aagta ide. So if we are applying the electrical or the magnetic field to these cathode rays, so cathode rays itara move aagta ide, so na illondu electrical field na apply ಮಾಡ್ತೀನಿ, electrical field, so which carrying the positive, so positive plate of an electric field and this is the negative plate of an electric field. So positive terminal of the battery, negative terminal of the battery connect ಮಾಡಿದೆ, so positive and negative. So that means we are applying the electrical field to these particles. Then they observe that in the presence of the electrical field, so these particles are deflected. So these particles are deflected towards the positive plate of the electrical field. So itara straight agi move aagtiranta particles enagutte itara deflect agutte, deviate agutte from their direction. So itara straight agi move aagtiranta particles enagutte, then they are deviated to the positive plate of the electrical field. So positive plate kadege deflect aagta ide andre that indicates that so these particles carries the opposite charge. Positive plate kadege deflect aagta ide andre so these particles must carry the negative charge. Clear? So therefore the behavior of these cathode rays in the presence of electrical and magnetic field confirms thus these particles carries negative charge. So thus these particles are called as electrons. Then these particles are called as electrons. Okay. So then the nature of these particles or the characteristics of these particles does not depends upon the nature of the material used for the electrode. So electrical discharge tube alli ನಾವು we taken two plates, they are the electrodes. So electrode alli ಯಾವ ಮೆಟೀರಿಯಲ್ ಆದರೂ ತಗೊಳ್ಳಿ, we have taken a different material. So ಬೇರೆ ಮೆಟೀರಿಯಲ್ ತಗೊಂಡು ಎಕ್ಸ್ಪೆರಿಮೆಂಟ್ ಮಾಡಿದಾಗ we are getting the same type of the particle. That means these particles are independent of the nature of the material used for the electrode. That does not depends on the nature of these particles, and also it does not depends upon the nature of the gas taken in the discharge tube. So discharge tube alli yavade gas tagolli, we are getting the same type of the particle. Okay, so then the last point, when we calculate the charge to mass ratio of these electrons. Okay, so charge of the particle and mass of the particle, if you have taken the ratio, so that ratio does not depends upon the nature of the gas taken in the discharge tube. So ನೀವು ಯಾವುದೇ ಗ್ಯಾಸ್ನ ಹೈಡ್ರೋಜನ್ ಗ್ಯಾಸ್ನ ಫಿಲ್ ಮಾಡಿ ಎಕ್ಸ್ಪೆರಿಮೆಂಟ್ ಮಾಡಿದಾಗ we are getting the same type of particle and its charge to mass ratio is same. So by taking another gas, ಹೈಡ್ರೋಜನ್ ಬದಲು ಬೇರೆ ಯಾವುದೋ ಆಕ್ಸಿಜನ್ ಗ್ಯಾಸ್ನ ತೊಗೊಂಡಿದ್ವಿ ಅಥವಾ ಅಮೋನಿಯಾ ಗ್ಯಾಸ್, so by taking the different gas we are obtain the same type of the particles. So that concludes that, so ಅದು ಏನನ್ನ ಕನ್ಕ್ಲೂಡ್ ಮಾಡ್ತೀವಿ ಅಂದರೆ, so that concludes that electrons are the ಫಂಡಮೆಂಟಲ್ ಪಾರ್ಟಿಕಲ್ಸ್ ಆಫ್ ಆಲ್ ದ ಆಟಮ್ಸ್. ನಾವು ಯಾವುದೇ ಆಟಮ್ ತೊಗೊಂಡ್ರು ಕೂಡ ಎಲ್ಲ ಆಟಮಲ್ಲಿ ಕೂಡ ಎಲೆಕ್ಟ್ರಾನ್ಸು ಪ್ರೆಸೆಂಟ್ ಇರುತ್ತೆ. ಸೊ ದಿಸ್ ಲೀಡ್ಸ್ ಟು ದ ಡಿಸ್ಕವರಿ ಆಫ್ ದ ಎಲೆಕ್ಟ್ರಾನ್. ಓಕೆ, ಸೊ ಇಲ್ಲಿ ಕ್ಯಾಥೋಡ್ ರೇ ಡಿಸ್ಚಾರ್ಜ್ ಟ್ಯೂಬ್ ಎಕ್ಸ್ಪೆರಿಮೆಂಟಲ್ಲಿ ಏನು ಪಾರ್ಟಿಕಲ್ಸ್ ಒಬ್ಟೈನ್ಡ್ ಆಗುತ್ತೆ ಅದಕ್ಕೆ ನಾವು ಕ್ಯಾಥೋಡ್ ರೇಸ್ ಅಂತ ಹೇಳ್ತೀವಿ ಅಥವಾ ಕ್ಯಾಥೋಡ್ ರೇ ಪಾರ್ಟಿಕಲ್ಸ್ ಅಂತ ಹೇಳ್ತೀವಿ. ಸೊ ದೀಸ್ ಕ್ಯಾಥೋಡ್ ರೇ ಪಾರ್ಟಿಕಲ್ಸ್ ವರ್ ಡಿಸ್ಕವರ್ಡ್ ಬೈ ದ ಫೆರಡೆ. Okay, so later a scientist J.J. Thomson
So studied the amount of deflection of these particles in the presence of electrical and the magnetic field. ಸೊ ಎಲೆಕ್ಟ್ರಿಕಲ್ ಆ್ಯಂಡ್ ಮ್ಯಾಗ್ನೆಟಿಕ್ ಫೀಲ್ಡನ್ನ ಅಪ್ಲೈ ಮಾಡಿದಾಗ ಈ ಪಾರ್ಟಿಕಲ್ಸು ಡಿಫ್ಲೆಕ್ಟ್ ಆಗುತ್ತೆ ಅಂತ ಗೊತ್ತಿದೆ. ಎಷ್ಟು ಅಮೌಂಟ್ ಡಿಫ್ಲೆಕ್ಟ್ ಆಗುತ್ತೆ, ದಟ್ ಅಮೌಂಟ್ ಆಫ್ ಡಿಫ್ಲೆಕ್ಷನ್ ಯಾವ್ಯಾವ ಯಾವ್ಯಾವ ಫ್ಯಾಕ್ಟರ್ ಮೇಲೆ ಡಿಪೆಂಡ್ ಆಗಿದೆ ಅನ್ನೋದನ್ನ ಸ್ಟಡಿ ಮಾಡಿ ಫೈನಲಿ ಈ ಡೆಟರ್ಮೈನ್ ದ ಚಾರ್ಜ್ ಟು ಮಾಸ್ ರೇಷಿಯೋ ಆಫ್ ದೀಸ್ ಪಾರ್ಟಿಕಲ್ಸ್. Okay, so finally he named these particles as an electron. So therefore electrons were discovered by J.J. Thomson. Clear? So this is about the cathode ray discharge tube experiment conducted by the Michael Faraday. Clear? Okay. So in this session we discussed about how the how the atoms are divided. That means what are the subatomic particles and the discovery of the electron by Faraday. Okay, that is the cathode ray discharge tube experiment. Okay. So next class alli electrons atha next session alli electrons ge charge to mass ratio enirutte, electron in charge enu, mass enu annodana discuss madana. So now I will end the class. Thank you.